ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನಿಮ್ಮ ಕಾಲಿನ ಬೆರಳು ಹೀಗಿದ್ದರೆ ಯಶಸ್ಸು ಸಾಧಿಸುವುದು ಖಚಿತ. ಇದು ಇಬ್ಬರಿಗೂ, ಗಂಡಸರು ಹೆಂಗಸರಿಗೆ ಇಬ್ಬರಿಗೂ ಅನ್ವಯವಾಗುತ್ತೆ. ಹುಡುಗರಿಗೆ, ಗಂಡಸರಿಗೆ ಹೆಂಗಸರಿಗೆ ಎಲ್ರಿಗೂ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಮಾಡ್ತಿದ್ರಿ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡಿದೆ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇರೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆಯನ್ನು ಬರೆದು ಕಳುಹಿಸಿ. ಜೊತೆಗೆ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ಹಾಕಿ. ಖಂಡಿತವಾಗ್ಲೂ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನನ್ನಲ್ಲೇ ಸೂಚಿಸಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವ ಇರೋದ್ರಿಂದ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಿಮ್ಮ ಸಮಸ್ಯೆಯನ್ನು ಮಾತ್ರ ಕರೆಕ್ಟಾಗಿ ಬರೆದು ಕಳುಹಿಸಿ. ನಾನು ಬೇರೆ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನಿಮ್ಮ ಕಾಲು ಬೆರಳು ನಿಮ್ಮ ಅನೇಕ ರಹಸ್ಯಗಳನ್ನು ಎಲ್ಲರಿಗೆ ಹೇಳುವ ಸಾಮರ್ಥ್ಯ ಹೊಂದಿರುವಂಥದ್ದು. ಆಶ್ಚರ್ಯ ಆಗ್ಬೋದು, ಇದು ಹೌದು ಆದರೆ ಹೌದು. ಸಾಮೂಹಿಕ ಶಾಸ್ತ್ರದ ಪ್ರಕಾರ ನಿಮ್ಮ ಕಾಲಿನ ಬೆರಳು ಅನೇಕ ವಿಷಯಗಳನ್ನು ಹೇಳುವಂಥದ್ದು. ಯಾವ ರೀತಿಯ ಕಾಲು ಬೆರಳು ಏನನ್ನು ಹೇಳುತ್ತೆ, ಇದು ನಿಜ ಕೂಡ. ಕೈಯಿದ್ದಾಗ್ಬೋದು, ಕಾಲಿದ್ದಾಗ್ಬೋದು, ಅಥವಾ ಕೈಯ ಒಂದು ರೇಖೆಗಳ ಆಗಿರ್ಬೋದು, ಅದೆಲ್ಲವನ್ನು ಅದರ ಬಗ್ಗೆ ಒಂದು ಸಾಮೂಹಿಕ ಶಾಸ್ತ್ರದಲ್ಲಿ ಎಲ್ಲವೂ ಇರುವಂಥದ್ದು. ಕಾಲಿನ ಬೆರಳುಗಳಿಂದ ನಿಮ್ಮ ಬಗ್ಗೆ ಬಹಳಷ್ಟು ಹೇಳಬಹುದು. ಪ್ರತಿಯೊಬ್ಬರ ಪಾದಗಳ ಆಕಾರ ವಿಭಿನ್ನವಾಗಿರುತ್ತೆ, ಒಂದೇ ಲೆಕ್ಕ ಇರುವುದಿಲ್ಲ ಅಲ್ವಾ. ಹಾಗೆಯೇ ಇದಕ್ಕೆ ಕಾರಣವೇನು, ಸಾಮುದ್ರಿಕ ಶಾಸ್ತ್ರದಲ್ಲಿ ಇದರ ಬಗ್ಗೆ ಏನು ಹೇಳಲಾಗಿದೆ. ಹಾಗೆಯೇ ವ್ಯಕ್ತಿಯ ಪಾದಗಳನ್ನು ನೋಡುವ ಮೂಲಕ ಅವನು ಕಠಿಣ ಪರಿಶ್ರಮಿಯೇ, ಸೋಮಾರಿಯೇ ಅಂತ ನೀವು ಸುಲಭವಾಗಿ ತಿಳಿಯಬಹುದಂತೆ. ಎಲ್ಲ ಸಲಹೆಗಳು ಯಾರೊಂದಿಗಾದರೂ ಯಾವುದೇ ರೀತಿಯ ಸಂಬಂಧವನ್ನು ಹೊಂದಲು ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ನೀವು ಯಾರೊಂದಿಗಾದರೂ ವಿವಾಹವಾಗಬೇಕು ಅಂತ ಇದ್ದರೆ ಅಥವಾ ವ್ಯವಹಾರದಲ್ಲಿ ಪಾಲ್ದಾರಿಕೆ ಮಾಡಬೇಕು ಅಂತ ಇದ್ದರೆ ಈ ಸಲಹೆಗಳು ನಿಮಗೆ ಉಪಯುಕ್ತವಾಗಬಹುದು. ಇದರ ಮೇಲೆ ಪ್ರಾಬಲ್ಯ ಸಾಧಿಸುವ ಸ್ವಭಾವ ಯಾವ ಕಾಲಿನ ಬೆರಳು ಹೇಗಿದ್ದರೆ ಅಂತ ನೋಡುತ್ತದೆ. ಹೆಬ್ಬೆರಳಿಂದ ಕೆಳಗಿಳಿಯುವ ಕ್ರಮದಲ್ಲಿ ಬೆರಳುಗಳನ್ನು ಹೊಂದಿರುವ ಜನರು ಇತರರ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸುವಂಥದ್ದು ಮತ್ತು ಅಂತಹ ಪಾದದ ಆಕಾರ ಒಬ್ಬ ವ್ಯಕ್ತಿಯನ್ನು ದೃಢವಾಗಿಸುತ್ತೆ. ಈ ರೀತಿಯ ಪಾದವನ್ನು ಹೊಂದಿರುವ ಜನರು ಎಲ್ಲೆಡೆ ಸಂಪೂರ್ಣ ಗೌರವವನ್ನು ಪಡೆಯಬೇಕೆಂದು ಮತ್ತು ಎಲ್ಲರೂ ಅವರನ್ನು ಪಾಲಿಸಬೇಕೆಂದು ಬಯಸುವಂಥದ್ದು. ಕುಟುಂಬ ಅಥವಾ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇವರ ಇಚ್ಛೆಯನ್ನು ಅನುಸರಿಸಿದ್ದರೆ ಇವರು ಸ್ವಲ್ಪ ಕೋಪಗೊಳ್ಬಹುದು ಅವರ ಮೇಲೆ. ಇಂತಹ ಕಾಲುಗಳಿದ್ದರೆ ವ್ಯಕ್ತಿಯು ತನ್ನ ಜೀವನ ಸಂಗಾತಿ ಮೇಲೆ ಅಗತ್ಯಕ್ಕಿಂತ ಹೆಚ್ಚು ಪ್ರಾಬಲ್ಯ ಸಾಧಿಸುವಂತಾಗಬಹುದು. ಹಾಗೆಯೇ ಕಷ್ಟಪಟ್ಟು ದುಡಿಯುವ ಜನರು ಪಾದದಲ್ಲಿ ಹೆಬ್ಬೆರಳು ಮತ್ತು ಅದರ ಬಳಿಗಿರುವ ಬೆರಳು, ಈ ಎರಡೂ ಬೆರಳುಗಳು ಸಮವಾಗಿ ಮತ್ತು ಉಳಿದ ಬೆರಳುಗಳು ಚಿಕ್ಕದಾಗಿದ್ದರೆ ಆ ವ್ಯಕ್ತಿ ಕಠಿಣ ಪರಿಶ್ರಮಿ. ಇಂಥ ಜನರು ತಮ್ಮ ಶ್ರಮದ ಬಲದಿಂದ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದು. ತಮ್ಮ ಕಠಿಣ ಪರಿಶ್ರಮದ ಬಲದಿಂದ ಇವರು ಗೌರವವನ್ನು ಪಡೆಯುವಂಥದ್ದು. ಇಂತಹ ಕಾಲುಗಳನ್ನು ಹೊಂದಿರುವ ಜನರು ಇತರರ ಕೆಲಸವನ್ನು ಸಹ ಶ್ಲಾಘಿಸುವಂಥದ್ದು ಮತ್ತು ಇವರನ್ನು ಆ ಕಠಿಣ ಪರಿಶ್ರಮಿ ಜನರು ಸಹ ಇಷ್ಟಪಡುವಂಥದ್ದು. ಈ ರೀತಿಯ ಪಾದದ ಆಕಾರವನ್ನು ಹೊಂದಿರುವುದಂತೆ ಇವರು ಕುಟುಂಬದಲ್ಲಿ ಜವಾಬ್ದಾರಿಗಳು ಉತ್ತಮವಾಗಿ ನಿರ್ವಹಿಸುವಂಥದ್ದು ಮತ್ತು ಕಠಿಣ ಪರಿಶ್ರಮದ ಬಲದ ಮುಂದಿನ ದಿನಗಳಲ್ಲಿ ದೊಡ್ಡ ಛಾಪು ಮೂಡಿಸುವಂಥದ್ದು. ಹಾಗೆ ಅದ್ಭುತ ಕೆಲಸ ಮಾಡುವ ಜನರು, ಪಾದಗಳಲ್ಲಿ ಹೆಬ್ಬೆರಳಿನ ಬಳಿ ದೊಡ್ಡ ಬೆರಳನ್ನು ಹೊಂದಿರುವ ಉಳಿದ ಬೆರಳುಗಳು ಚಿಕ್ಕದಾಗಿರುವ ಜನರು ಯಾವುದೇ ಕೆಲಸವನ್ನು ವಿಶಿಷ್ಟ ರೀತಿಯಲ್ಲಿ ಮಾಡಲು ಬಯಸುವಂಥದ್ದು. ಕೆಲಸಕ್ಕೆ ಸಂಬಂಧಿಸಿದಂತೆ ಇವರ ಯೋಚನೆ ವಿಭಿನ್ನವಾಗಿ ಮತ್ತು ಉತ್ತಮವಾಗಿರುತ್ತೆ. ಇವರು ತಮ್ಮ ಯೋಚನೆಗಳ ಆಧಾರದ ಮೇಲೆ ವಿಶೇಷ ಸ್ಥಾನವನ್ನು ಗಳಿಸುವಂಥದ್ದು. ಈ ಜನರು ಕುಟುಂಬದಲ್ಲಿ ಸಹ ವಿಶೇಷ ಸೌಕರ್ಯಗಳನ್ನು ಪಡೆಯುತ್ತಿರುವಂಥದ್ದು. ಹಾಗೆಯೇ ಉದ್ದವಾದ ಹೆಬ್ಬೆರಳು ಮತ್ತು ಉಳಿದ ಬೆರಳುಗಳು ಚಿಕ್ಕದಾಗಿ ಅಥವಾ ಸಮಾನ ಉದ್ದದ ಬೆರಳುಗಳನ್ನು ಹೊಂದಿರುವ ವ್ಯಕ್ತಿ ಶಾಂತಿಪ್ರಿಯ. ಇವರು ಯಾವುದೇ ಕೆಲಸವನ್ನು ಶಾಂತವಾದ ಮನಸ್ಸಿಂದ ಮಾಡಲು ಇಷ್ಟಪಡುವಂಥದ್ದು. ಈ ಜನರು ಎಂದಿಗೂ ಕೋಪಗೊಳ್ಳುವುದಿಲ್ಲ. ಇವರು ತಮ್ಮ ವಿರೋಧಿಗಳ ಮೇಲೆ ತಮ್ಮ ಶಾಂತಿಯುತ ಸ್ವಭಾವದಿಂದ ಗೆಲ್ಲುತ್ತಾರೆ. ಶಾಂತಿಪ್ರಿಯರಾಗಿರುವ ಈ ಜನರು ಕೆಲವೊಮ್ಮೆ ಸೋಮಾರಿಗಳು ಆಗ್ತಾರೆ. ಈ ಅಭ್ಯಾಸದಿಂದಾಗಿ ಇವರ ಕೆಲಸಗಳು ಸ್ವಲ್ಪ ವಿಳಂಬವಾಗಬಹುದು. ಇವಿಷ್ಟು ಈ ಒಂದು ಕಾಲಿನ ಬೆರಳಿನ ಬಗ್ಗೆ ಇರುವ ಒಂದು ಮಾಹಿತಿ. ಹಾಗೆಯೇ ಇದು ಕೆಲವರಿಗೆ ಅನ್ವಯ ಆಗುತ್ತೆ, ಇನ್ನು ಕೆಲವರಿಗೆ ಆದರೆ 100ರಲ್ಲಿ 80% ಅನ್ವಯ ಆಗುತ್ತೆ, ಇನ್ನು ಕೆಲವರಿಗೆ ಅನ್ವಯ ಆಗದೇ ಇರಬಹುದು. ಆದರೆ ಖಂಡಿತವಾಗಲೂ ಕೈಯ ಬೆರಳಾಗಿರ್ಬೋದು, ಕಾಲಿನ ಬೆರಳಾಗಿರ್ಬೋದು, ಅಥವಾ ಕೈಯ ರೇಖೆಗಳಾಗಿರ್ಬೋದು, ಶಂಖಚಕ್ರ ಆಗಿರಬಹುದು, ಇದೆಲ್ಲ ಸಾಮೂಹಿಕ ಶಾಸ್ತ್ರ ಅದರದ್ದೇ ಆದ ವ್ಯಾಖ್ಯಾನ ಇರುವಂಥದ್ದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.